ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 119ರಲ್ಲಿ ನಾನು ತಮಗೆ ಸೀತೆಯು ರಾಮನೊಂದಿಗೆ ವನವಾಸಕ್ಕೆ ಹೊರಡಲು ಹಠ ಮಾಡ್ತಿರ್ತಾಳೆ. ಸೀತೆಯನ್ನು ಸಮಾಧಾನ ಮಾಡೋಗೋಸ್ಕರ ವನವಾಸ ಅಂದರೆ ಅಷ್ಟು ಸುಲಭ ಅಲ್ಲ. ವನದಲ್ಲಿ ವಾಸವಾಗೋದು ಅಂದರೆ ಎಷ್ಟು ಕಠಿಣ ಇದೆ, ಮಾರ್ಗ ಎಷ್ಟು ಕಠಿಣ ಇದೆ. ಅಲ್ಲಿ ಅಂಥ ಕ್ರೂರ ಪ್ರಾಣಿಗಳಿರ್ತಾವೆ, ಕೀಟಗಳಿರ್ತಾವೆ, ಏನೆಲ್ಲ ತೊಂದರೆಗಳು ಬರ್ತಾವೆ. ಉಪವಾಸ ಮಲಗುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ, ನೀರಿಲ್ಲದೆ ಅಲ್ಲಾಡಬೇಕಾಗ್ತದೆ. ಇವೆಲ್ಲನೂ ನಿನ್ನಿಂದ ಇದು ಅಸಾಧ್ಯ, ಅದಕ್ಕೆ ಬರಬೇಡ, ನೀನು ಇಲ್ಲೇ ಅಯೋಧ್ಯದಲ್ಲಿ ಇರು ಅಂತ ಹೇಳಿ ಅವಳಿಗೆ ಪುನಃ ರಾಮ ಬೋಧನೆಯನ್ನು ಮಾಡ್ತಾನೆ, ಉಪದೇಶವನ್ನು ಮಾಡ್ತಾನೆ. ರಾಮನ ಉಪದೇಶ ಕೇಳಿದ ತಕ್ಷಣ ಮತ್ತಷ್ಟು ಅವಳು ಅಧೈರ್ಯ ಆಗ್ತಾಳೆ, ದುಃಖಿತಾಗ್ತಾಳೆ, ನೊಂದವಳಾಗ್ತಾಳೆ. ಅದೇ ಪುನಃ ರಾಮನನ್ನು ಅವಳು ಈ ರೀತಿಯಾಗಿ ದುಃಖದಲ್ಲಿ ಬೇಡಿಕೊಳ್ತಾಳೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ರಚನೆ ಮಾಡ್ತಾರೆ. ದಿಕ್ಕೆಟ್ಟವಳು ಸೀತೆ ರಾಮನ ಉಪದೇಶ ಕೇಳಿ ಕಣ್ಣೀರು ಸುರಿಸುತ್ತಾ ರಾಮನಿಗೆ ಅರುಹಿದಳು. ಅವನು ಬರಬೇಡ ಅಂತ ಹೇಳಿಬಿಡ್ತಾನೆ, ಎಲ್ಲ ತೊಂದರೆ ಐತಿ, ಬೇಡ, ನಾವು ಒಬ್ಬನ ಹೋಗ್ತಾನೋ, ನೀ ಇಲ್ಲೇ ಇದ್ದು ಬಿಡಂತ ಇದೇನು ಪದೇ ಪದೇ ಹೇಳ್ತಿರ್ತಾನೆ. ಅದು ಅವಳ ಮನಸ್ಸಿಗೆ ನೋವಾಗ್ತಿರ್ತದೆ, ಆಕೆಗೆ ದಿಕ್ಕ ತೋಚದಂಗೆ ಆಗ್ತದೆ. ಗಂಡನ ಬಿಟ್ಟಿರುವಂಥ ಮನಸ್ಥಿತಿ ಆಕೆದು ಇದ್ದಿದ್ದಿಲ್ಲ. ಅದಕ್ಕಾಗಿ ಹೇಗಾರೆ ಮಾಡಿ ರಾಮನ ಮನಸ್ಸನ್ನು ಬದಲಿಸ್ಬೇಕಂತ ಹೇಳಿ ತನ್ನ ಪ್ರಯತ್ನವನ್ನು ಅವಳು ಅಳುತ್ತಾ, ಅವನಲ್ಲಿ ಕೋರಿಕೊಳ್ಳುತ್ತಾ, ಪ್ರಾರ್ಥನೆ ಮಾಡುತ್ತಾ ಮುಂದುವರಿಸ್ತಾಳೆ. ವನವಾಸದ ದೋಷಗಳನ್ನು ತಿಳಿಸಿರುವೆ ನನಗೆ, ನಿನ್ನ ಪ್ರೀತಿ ಮುಂದೆ ಇದೆಲ್ಲವೂ ಗಮನ. ನೋಡಿ ಇಷ್ಟೇ ಟೈಮ್ ಹೆಂಗಿದೆ, ಪ್ರೀತಿ ಮುಂದೆ ಎಲ್ಲವೂ ಗಮನ. ನನಗೆ ಏನು ದುಃಖ ಬರ್ತಿದೆ ಬರಲಿ, ಏನು ಕಷ್ಟಗಳು ಬರ್ತಾ ಬರಲಿ, ಏನು ಬರ್ತಿದ್ದು ಬರಲಿ, ಎಲ್ಲನೂ ಸಹಿಸ್ತೇನೆ. ನಾನು ನಿನ್ನೊಂದು ಪ್ರೀತಿ ಇದ್ದರೂ ಸಾಕು, ನನಗೆ ಇವು ಬೇಡ. ನಾವು ಭಾಳಷ್ಟು ಕಥೆಗಳನ್ನು ನೋಡ್ತಾ ಇದ್ದೇವೆ, ಘಟನೆಗಳನ್ನು ನೋಡ್ತಾ ಇದ್ದೇವೆ, ಕೆಲವೊಂದು ಜನರ ಒಂದು ಗಟ್ಟಿತನ ನೋಡ್ತಾ ಇದ್ದೇವೆ. ಅವರು ಎಷ್ಟೋ ಕಷ್ಟಗಳನ್ನು ಸಹಿಸ್ತಿರ್ತಾರೆ. ಗಂಡ ಹೆಂಡತಿ ಪ್ರೀತಿಯಿಂದ ಇರ್ತಿರ್ತಾರಲ್ಲ, ಆ ಪ್ರೀತಿಯಿಂದ ಇರುವುದನ್ನೇ ಅವರೆಲ್ಲ ಕಷ್ಟಗಳನ್ನು ವರ್ಷಿಬಿಡ್ತದೆ. ಅದಕ್ಕೆ ನಾವಾರು ಇದನ್ನು ಕಲಿಬೇಕಲ್ಲ. ವಿಶೇಷವಾಗಿ ಈ ದಾಂಪತ್ಯ ಜೀವನದ ಬಗ್ಗೆ ಹೇಳ್ತೇನೆ. ಯಾವಾಗ ಮದುವೆ ಆಗ್ತಿದೆ ಗಂಡ ಹೆಂಡತಿ ಅಂತ ಹೇಳಿ ಯಾವಾಗ ಅವರು ಒಂದು ಸಾಮಾಜಿಕ ಬಂಧನಕ್ಕೆ ಒಳಗಾಗ್ತಾರೆ, ಒಂದು ಮಾನಸಿಕ ಬಂಧನಕ್ಕೆ ಒಳಗಾಗ್ತಾರೆ, ಅಲ್ಲಿ ಸಾಮಾಜಿಕ ಕಟ್ಟಳೆ ಬಂಧನಕ್ಕೆ ಒಳಗಾಗ್ತಾರೆ, ಆವಾಗ ಅವರು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥಕೊಂಡು ಒಬ್ಬರನ್ನೊಬ್ಬರನ್ನು ಪ್ರೀತಿ ಮಾಡಿಕೊಂಡು ನಿಷ್ಠೆಯಿಂದ ನಡೆದರೆ ಅಲ್ಲಿ ನೋಡಿ ಯಾವುದೇ ಏನೇ ದುಃಖಗಳು ಬರಲಿ, ಬಡತನದಲ್ಲಿ ಮದುವೆ ಆದರೂ ಕೂಡ, ಎಷ್ಟೇ ಬಡತನ ಕಠೋರವಾಗಿದ್ದರೂ ಕೂಡ ಗಂಡ ಹೆಂಡತಿ ನಡುವ ಒಂದು ಸ್ವಾರಸ್ಯಕರ ಬದುಕಿತ್ತಂದ್ರೆ, ಬಾಳಿಕೆ ಇತ್ತಂದ್ರೆ, ಒಂದು ಹೊಂದಾಣಿಕೆ ಬಾಳಿಕೆ ಇತ್ತಂದ್ರೆ ಅವ್ರು ಯಾವಾಗಲೂ ನಗ್ತಾನೆ ಇರ್ತಾರೆ. ಅವರು ಒಂದು ದಿವಸ ಹೊಟ್ಟೆಗೆ ಇಲ್ದರೂ ಕೂಡ ರಾತ್ರಿ ಮಲ್ಕೊಳ್ಳೋ ಕೂಡ ಅವತ್ತು ಊಟ ಇಲ್ಲದಿದ್ರೂ ಸಹಿತ ಅವರು ತಮ್ಮ ಒಂದು ಪ್ರೀತಿಯನ್ನು ಹಂಚ್ಕೊಂಡು ನಕ್ಕತ್ತನ ಜೀವನವನ್ನು ಸಾಗಿಸ್ತಾರೆ. ಅದಕ್ಕೆ ಅವರು ಸೀತೆ ಹೇಳ್ತಾಳೆ, ಗಂಡನ ಪ್ರೀತಿ ಮುಂದೆ ಎಲ್ಲವೂ ಗಮನ, ಎಷ್ಟು ದುಃಖ ಯಾವ ಬೇಡ ನನ್ನ ಮುಂದೆ, ನಿನ್ನ ಪ್ರೀತಿನೇ ಮುಖ್ಯ ನನಗೆ, ನಿನ್ನ ಪ್ರೀತಿಯ ಮುಂದೆ ಈ ಎಲ್ಲ ಕಷ್ಟಗಳು ಗೌಣ ಅಂತ ಹೇಳಿ ಸೀತೆ ರಾಮನಿಗೆ ಹೇಳ್ತಾಳೆ. ಮುಂದುವರೆದು ಸಿಂಹ, ಗಜ, ಹುಲಿ, ಶರಭ, ಗೂಳಿ, ಮೃಗ, ಪಕ್ಷಿ, ವನಚರಗಳು ಭಯ ಪಡುವವು ನಿನ್ನ ರೂಪ ಕಂಡು ಓ ರಾಮ. ಉಲ್ಟಾ ಹೇಳ್ತಾಳೆ ಅವನಿಗೆ, ನೀ ಇಷ್ಟೆಲ್ಲ ಕ್ರೂರ ಪ್ರಾಣಿಗಳ ಹೆಸರು ಹೇಳಿದೆ. ಅಲ್ಲಿ ಹೇಳೋಕಾಲಕ್ಕೆ ಒಂದು ಪ್ರಾಣಿ ಹೆಸರು ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ಶಬರ ಅಂತ ಹೇಳ್ತಾರೆ. ಶಬರ ಅದಂದ್ರೆ ಅದು 8 ಕಾಲಿನ ಪ್ರಾಣಿ. ಇಲ್ಲಿ ವಿಕಾಸದ ಹಂತಗಳೇನು ಬರ್ತಾವೆ, ಜೀವ ವಿಕಾಸದ ಹಂತಗಳಲ್ಲಿ ಏನೇನೋ ಬದಲಾಕೋದು ಹೋಗ್ಯಾವ. ನಾವು ಇವೆಲ್ಲ ಕಾಲ್ಪನಿಕ ಪ್ರಾಣಿಗಳಲ್ಲ, ಇವು ಕಲ್ಪನೆ ಮಾಡೋಕೆ ಬರ್ಕೊಂಡಂತಂದಲ್ಲ. ನಾವು ನೋಡ್ತಾ ಇರ್ತೇವೆ, ಎಷ್ಟೋ ಕೀಟಗಳಿಗೆ 100 ಕಾಲು ಇರ್ತಾವೆ, 1000 ಕಾಲು ಇರ್ತಾವೆ. ಹಾಗೆ ಪ್ರಾಣಿಗಳಲ್ಲಿಯೂ ಕೂಡ 2 ಕಾಲು, 4 ಕಾಲು, 6 ಕಾಲು, 8 ಕೀಟಗಳಲ್ಲಿ 6 ಕಾಲು ನೋಡ್ತೇವೆ ನಾವು. ಅದಕ್ಕೆ ಇಲ್ಲಿ ವಾಲ್ಮೀಕಿಯವರು ಶಬರ ಅನ್ನೋ ಒಂದು ಪ್ರಾಣಿಯ ಉಲ್ಲೇಖ ಕೊಡ್ತಾರೆ. ಆ ಶಬರ ಪ್ರಾಣಿ ಅಂದರೆ 8 ಕಾಲಿನ ಪ್ರಾಣಿ. ಅಂದರೆ ವಿಕಾಸದಲ್ಲಿ ಎಲ್ಲ ಬದಲಾಕೋತ ಹೊಂಟಿದೆ. ಈಗೇನು 10-15 ಸಾವಿರ ವರ್ಷ ಹಿಂದೆ ಅಥವಾ ಲಕ್ಷ ವರ್ಷಗಳ ಹಿಂದೆ ಏನು ಒಂದು ಇದು ಕೀಟಗಳದ ಅಥವಾ ಜೀವರಾಶಿಗಳದ ಒಂದು ಏನು ಶೈಲಿ ಇತ್ತು, ಬದುಕಿನ ಶೈಲಿ ಆಯಿತು, ಅವು ಇರುವಿಕೆ ಶೈಲಿ ಆಯಿತು, ಅವುಗಳ ದೈಹಿಕ ರಚನೆ ಏನಿತ್ತಲ್ಲ, ಅದು ನಿಧಾನವಾಗಿ ಬದಲಾಗ್ತಾನೆ ಹೊರಟಿರ್ತದೆ. ಇವತ್ತು ನಾವು ಈ ಕಾಲದಾಗ, ಈಗ ಕಾಲಘಟ್ಟದಲ್ಲಿ ನಾವು ಹೀಗಿದ್ದೇವೆ. ಮುಂದೊಂದು ದಿನ ಹೀಗೆ ಬರ್ತಿಲ್ಲ. ನಿಸರ್ಗನ ನಾವು ಯಾವ ಅವಯವಗಳನ್ನು, ಅಂಗಗಳನ್ನು ನಾವು ಉಪಯೋಗ ಮಾಡ್ತೀವೋ ಅಷ್ಟೇ ಸಬಲುತ್ತೆ, ಯಾವ ಮಾಡೋಕ್ಕೆ ಹೋಗೋದಿಲ್ಲ.
ಅವಂತೂ ರಿಜೆಕ್ಟ್ ಹಾಕ್ಕೊಂಡು ಹೋಗ್ತಿದೆ, ಶರೀರನ ರಿಜೆಕ್ಟ್ ಮಾಡೋಕ್ಕೆ ನಿಲ್ತಿದೆ. ಅದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ನಾವು ಇವತ್ತು ಜೀವನ ಶೈಲಿ ಬದಲಾಗ್ತಾ ಹೊಂಟಿದೆ. ಎಲ್ಲ ಕೂತ ಕೆಲಸ ಮಾಡ್ತೇವೆ, ಹೊರಗೆ ಹೋಗ್ಬೇಕಾದ್ರೆ ವೆಹಿಕಲ್ಗಳನ್ನು ತೊಗೊಂಡು ಅಡ್ಡಾಡ್ತೇವೆ. ಶರೀರದ ಯಾವ ಅವಯವಗಳಿಗೂ ಹೆಚ್ಚು ನಾವು ತ್ರಾಸು ಪಡೋಕೆ ಹೋಗೋದಿಲ್ಲ. ಬಟ್ ಏನಾಗ್ತಾ ಇದೆ ಅಂದ್ರೆ ಆ ಬದುಕಿನಿಂದ ಹೊಸ ಹೊಸ ರೋಗಗಳು ನಾವು ಫೇಸ್ ಮಾಡ್ತಾ ಹೊಂಟೇವೆ. ಇಲ್ಲಿ ನೋಡಿ, ಹಿಂದೆ ಒಂದು ಈ 40 ವರ್ಷ 50 ವರ್ಷದ ಹಿಂದೆ ನೀವು ಒಂದು ವೇಳೆ ಕೆಲವೊಂದು ಸ್ಯಾಂಪಲ್ಗಳನ್ನು ತೊಗೊಂಡು ಅಧ್ಯಯನ ಮಾಡಿದ ನೋಡಿದಾಗ ಕುಟುಂಬಗಳನ್ನು, ಅಲ್ಲಿ ಒಂದು ದಿವಸಕ್ಕೆ ಒಂದು 100 ರೂಪಾಯಿ ಗಳಿಸ್ತಿದ್ದಂದ್ರೆ ಅಥವಾ ತಿಂಗಳಿಗೆ ಒಂದು 100 ರೂಪಾಯಿ ಗಳಿಸ್ತಿದ್ದಂದ್ರೆ ಔಷಧಿಯ ಮೇಲೆ ಖರ್ಚು ಎಷ್ಟೈತೆ ಅಂದರೆ ಕೆಲವೊಂದು ಜನರಿಗೆ ಇರತ್ತಿದ್ದಿಲ್ಲ. ಮನೆ ಊಟದಾಗ ಅದ ಔಷಧಿ ಮಾಡ್ಕೊಂಡು ಎಲ್ಲ ತಮ್ಮ ರೋಗಗಳನ್ನು ನಿವಾರಿಸ್ಕೊಂಡು ಹೋಗ್ತಿದ್ರು. ಔಷಧಿಯ ಮೇಲಿನ ಖರ್ಚು ಭಾಳ ಕಡಿಮೆ ಇತ್ತದು. 2 ಪೈಸಾ 3 ಪೈಸಾನೂ ಇರಾಕಿಲ್ಲ ಅವ್ರಿಗೆ. ಇವತ್ತು ನೋಡ್ರಿ ನೀವು, ಇವತ್ತು 1,000 ರೂಪಾಯಿ ನಿಮ್ಮದು ಸಂಬಳ ಐತೆ ಅಂದರೆ ಕನಿಷ್ಠ ನೀವು 200 500. ಈಗ ಡಾಕ್ಟ್ರ್ ಫೀಸ ನೋಡಿ, ಬರೀ ಜಸ್ಟ್ ಕನ್ಸಲ್ಟೇಷನ್ಗೆ ಹೋದಾಗ ನಿಮಗೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏನೂ ಔಷಧ ಕೊಡೋಂಗಿಲ್ಲ, ಏನೂ ಇಲ್ಲ, ಬರೀ ಹೇಳೋದಕ್ಕಾಗಿ. ಅಂದರೆ ನಿಮಗೆ ಇವತ್ತು ಏನಾಗಿದೆ ಅಂದರೆ ಔಷಧಿ ಮೇಲಿನ ಖರ್ಚೇನಿದೆ, ದವಾಖಾನೆ ಖರ್ಚೇನಿದೆ, ಅದು ಪಾರ್ಟ್ ಆಗಿಬಿಡ್ತೀಗ. ಅನ್ಅವಾಯ್ಡಬಲ್ ಪಾರ್ಟ್. ಹೇಗೆ ಗೋಧಿ, ಅಕ್ಕಿ, ಕಡ್ಲಿಬೇಳೆ ಏನು ಕೆಲವೊಂದು ಅವಶ್ಯಕ ವಸ್ತುಗಳು ಇದೆಯಲ್ಲ, ಈಗ ಈ ಔಷಧಿ ಟ್ರೀಟ್ಮೆಂಟ್ ಏನಿದೆಯಲ್ಲ, ದವಾಖಾನೆ ಟ್ರೀಟ್ಮೆಂಟ್ ಏನಿದೆಯಲ್ಲ, ಅದು ಮೊದಲು ಶ್ರೀಮಂತರಷ್ಟೇ ಅದು ನೀಗ್ತಿತ್ತು, ಅವ್ರು ಹೋಗ್ತಿದ್ರು, ಬಡವರ ಖರ್ಚು ಇರ್ತಿದ್ದಿಲ್ಲ. ಇವತ್ತು ಎಲ್ಲರನ್ನೂ ಸೇರಿಕೊಂಡೇ ಗಳಿಸುವುದ್ರದ ಬಹುಭಾಗ ನಾವು ಔಷಧಿಗಳ ರೂಪದಲ್ಲಿ ಖರ್ಚು ಮಾಡ್ತಾ ಹೊಂಟೇವೆ. ಇದಕ್ಕೆ ಕಾರಣ ಅಂದರೆ ನಾವು ಏನು ಬರಮಾಡಿಕೊಂಡೇವೆ ಜೀವನ ಶೈಲಿ, ಅದಕ್ಕೆ ಕಾರಣ. ಅದಕ್ಕೆ ವಿಕಾಸ ಏನು ಮಾಡ್ತಿದ್ವಿ, ವಿಕಾಸ ಸಿದ್ಧಾಂತದಲ್ಲಿ ಯಾವುದಕ್ಕೆ ಹೆಚ್ಚು ಇದು ಕೊಟ್ಕೊತ ಹೋಗ್ತಿದೆ, ಬಳಸುವಂತ ಹೋಗ್ತಿದೆ, ಅದು ಉಳ್ತಿದೆ. ನಾವು ಇದು ಡಾರ್ವಿನ್ ಸಿದ್ಧಾಂತ ಇದೆ ನೋಡಿ, ಇದೆ ಇನ್ ದ ಸ್ಟ್ರಗಲ್ದಾಗ, ಲೈಫ್ ಸ್ಟ್ರಗಲ್ನಲ್ಲಿ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಇದೊಂದು ಬದುಕಿನ ಹೋರಾಟ. ವಾತಾವರಣ ಬದಲಾಗ್ತಿದೆ, ನೀರು ಬದಲಾಗ್ತಿದೆ, ಎಲ್ಲ ಬದಲಾಗೋದು ಹೊಂಟಿದೆ. ಈಗ ಕುಲುಷಿತ ನಾವು ಮಾಡ್ತಾ ಹೊಂಟೇವೆ. ಆ ಒಂದು ಬದಲಾಗುವ ವಾತಾವರಣದಲ್ಲಿ ಯಾವ ಪ್ರಾಣಿ ಎಲ್ಲನೂ ಸಹಿಸ್ಕೊಂಡು ಹೋಗ್ತಿದೆ, ಜೀರ್ಣಿಸ್ಕೊಂಡು ಹೋಗ್ತಿದೆ, ಅದು ಬದುಕ್ತಿದೆ. ಯಾವುದಕ್ಕೆ ಆಗೋದಿಲ್ಲ ಅದು ನಶಿಸಿ ಹೋಗ್ಬಿಡ್ತಿದೆ. ಇದು ನೋಡಿ ನಿಸರ್ಗದ ತತ್ವ. ಅದಕ್ಕೆ ನಾವು ಯಾವ ಪ್ರಕಾರ ಜೀವನವನ್ನು ಇನ್ವೈಟ್ ಮಾಡ್ಕೊಳ್ಳೋದು ಆ ಪ್ರಕಾರ ಜೀವನ ಬರ್ತದೆ. ಅದು ಬದಲಾವಣೆಗೆ ಹೋಗ್ಕೋತಂದ್ರೆ ಬರ್ತಿದೆ, ಉಳಿತಿದೆ, ಇಲ್ಲಂದರೆ ನಶಿಸಿ ಹೋಗ್ಬಿಡ್ತಿದೆ. ಅದಕ್ಕೆ ಇಲ್ಲಿ ಕಾಲಾಂತರದಲ್ಲಿ ಇಲ್ಲಿ ಆಯಾ ಕಾಲಘಟ್ಟಗಳಲ್ಲಿ ಆಯಾ ಪ್ರಕಾರದ ನಾವು ಪ್ರಾಣಿ ಪಕ್ಷಿಗಳನ್ನು ನೋಡ್ತೇವೆ. ಆ ಉಲ್ಲೇಖ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಯವರು ಕೊಟ್ಟಿರ್ತಾರೆ. ಮುಂದೆ ಇಲ್ಲಿ ಯಾಕೇನು ಹೇಳ್ತಾರೆ ಅಂದ್ರೆ, ಇವೆಲ್ಲ ನನಗೆ ಭಯ ಹೇಳ್ತಾ ಇದೆಯಾ ಪ್ರಾಣಿಗಳದ, ಇವು ಯಾವ ಪ್ರಾಣಿಗಳು ನಿನ್ನ ನೋಡಿದಂದ್ರೆ ನಿನಗಂಜಿ ಓಡಿ ಹೋಗ್ತಾವ ಅಂತ ಹೇಳಿದ್ರೆ ನೋಡಿ ಎಷ್ಟು ಹಾಸ್ಯ ಇದೆ. ನೀನು ಹೇಳ್ತೀಯಾ ಗುಡ್ದಾಗ ಕ್ರೂರ ಪ್ರಾಣಿಗಳದಾವು, ಆ ಪ್ರಾಣಿಗಳನ್ನ ನೀನು ಸಾರ್ಸೋಕ್ಕಾಗೋಲ್ಲ ಅಂತೆ. ಅಲ್ಲ, ನಿನ್ನಂಥ ಪುರುಷ ಗಂಡನ ಜೊತೆಗಿರುವಾಗ ಅವು ಪ್ರಾಣಿಗಳು ನಿನ್ನ ನೋಡಿ ಓಡೋಕೆ ಹಿಡಿತಾವು, ನಿನ್ನ ನೋಡಿ ಓಡ್ತಾವೆ ಪ್ರಾಣಿಗಳು. ಅಂಥ ಒಂದು ಗಂಡ ನನ್ನ ಜೊತೆಗಿರುವಾಗ, ಪ್ರಾಣಿಗಳನ್ನೇ ಬೆದರಿ ಓಡುವಂಥ ಗಂಡ ನನ್ನ ಜೊತೆಗಿರುವಾಗ ನಾನು ಯಾಕೆ ಬೆದರಬೇಕು ಅಂತ ಎಷ್ಟು ಹಾಸ್ಯಮಯವಾಗಿ ರಾಮನಿಗೆ ಹೇಳ್ತಾಳೆ. ನಾನು ನಿನ್ನೊಂದಿಗೆ ಇರಬೇಕು ಹಿರಿಯರ ಆಜ್ಞೆಯಂತೆ, ನಿನ್ನ ಅಗಲಿಕೆಯಿಂದ ನಾ ಬದುಕಲಾರಿ. ಇಲ್ಲಿ ಒಂದು ಹಿರಿಯರು ಇವತ್ತಾರನು ಹೇಳ್ತಿರ್ತಾರೆ, ಈ ಹಿಂದೆ ಏನು ನಮ್ಮ ಕೌಟುಂಬಿಕ ಪದ್ಧತಿ ಇದೆಯಲ್ಲ, ಅಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲೀಸ್ ಏನು ಸಿಸ್ಟಮ್ಸ್ ಇತ್ತಲ್ಲ, ಅಂದ್ರೆ ಈಗಂತೂ ನಾವೆಲ್ಲ ಏಕತ್ರ ಕುಟುಂಬಗಳಾಗ್ಯಾವ. ಮೊದಲು ಜಾಯಿಂಟ್ ಫ್ಯಾಮಿಲೀಸ್ ಇರ್ತಿದ್ವು. ಆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ನಾಗ ಹಿರಿಯರ ಕೆಲವೊಂದು ಅದಾರ. ಈಗ ಸುಮಾರು ನೀವು ಈಗ 70-80 ವರ್ಷ ದಾಟಿದವರು ಈ ಕೆಲವು ಜನ ಇದ್ದಾರೆ. ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ, ಮದುವೆ ಆದ ನಂತರ ಮದುವೆವರೆಗೆ ಹೆಣ್ಣಿಗೆ ತವರ ಮನೆ ಭೂಷಣ, ತವರ ಮನೇಲಿ ಇರಬೇಕಾಕಿ. ಮುಂದೆ ಮದುವೆ ಆದ ನಂತರ ಅವಳಿಗೆ ಗಂಡ ಮನೆ ಭೂಷಣ. ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಹೆಣ್ಮಕ್ಕಳಿಗೆ ಮದುವೆ ಆದ ನಂತರವ ತವ್ರ ಮನೆಗೆ ಭಾಳ ದಿವಸ ಬರಕ್ಕೆ ಹೋಗಬೇಡ್ರಿ, ನೀವು ಗಂಡ ಮನೆಯಾಗ ಇರ್ತಬ್ರಿ ಅಂತ ಹೇಳ್ತಿರ್ತಾರೆ. ಗಂಡ ಮನೆಯಾಗ ಏನು ಹೇಳ್ತಿರ್ತಾರೆ, ತವ್ರ ಮನೆಗೆ ಹೋಗೋದು ಬಂದ್ ಮಾಡಿರಿ, ಯಾವಾಗಲೂ ಹೋಗಿ ಬರ್ರಿ, ಹಬ್ಬ ಹುಣ್ಣಿಗೆ ಪದೇ ಪದೇ ತವ್ರ ಮನೆಗೆ ಹೋಗ್ಬೇಡ್ರಿ ಅಂತಂದ್ರೆ, ಮದುವೆ ಆದ ಹೆಣ್ಣು ತವ್ರ ಮನೆಗಿಂತ ಹೆಚ್ಚು ಗಂಡನ ಮನೆಯಲ್ಲಿ ಇರುವುದು ಯೋಗ್ಯ, ಗಂಡನ ಹತ್ತಿರನೇ ಇರೋದು ಯೋಗ್ಯ ಅಂತ ಹೇಳ್ತಾರೆ. ಅಲ್ಲಿ ಇನ್ನೊಂದು ಅರ್ಥ ಬರ್ತಿದೆ, ನಾರಿಯಲ್ಲಿ ಒಂದು ದೌರ್ಬಲ್ಯ ಇದೆ. ಅದು ನಾರಿ ದೌರ್ಬಲ್ಯ ಏನಂದರೆ, ಅದು ಬಳ್ಳಿದ್ದಂಗೆ. ಅದು ತನ್ನ ಹತ್ತಿರ ಯಾವುದು ಗಿಡ ಇರ್ತದಲ್ಲ ಆ ಗಿಡ ಸುತ್ತಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದೆ. ಬಹಳ ಮಾರ್ಮಿಕವಾಗಿ ಇದನ್ನು ಹೇಳ್ತಾರೆ. ಅದಕ್ಕೆ ಹೆಣ್ಣು ಗಂಡನ ಸುತ್ತ ಇತ್ತಂದ್ರೆ ಗಂಡನ ರಕ್ಷಣೆ ಸಿಗ್ತಿದೆ, ಆಕೆ ಗಂಡನ ಸುತ್ತ ಇರ್ತಾಳೆ. ಒಂದು ವೇಳೆ ಗಂಡು ಇರಲಿಲ್ಲ ಅಂದ್ರೆ ಆ ಗಂಡನ ಜಾಗದಾಗ ಮತ್ತಾರೇ ಇಲ್ಲಿ ಒಂದು ನಿಯರ್ ಬೈ ಸಮೀಪದ ಒಂದು ಮರ ಕಂಡು ತಗೋತಂದ್ರೆ ಅದು ಆ ಕಡೆ ಸುತ್ತ ಹಿಡಿತಿದೆ. ಅದಕ್ಕೆ ಕಾರಣ ಅವಳಲ್ಲ ದೋಷಿ, ಅದಕ್ಕೆ ನಮ್ಮ ಪರಿಸರ ದೋಷಿ ಆಗ್ತಿದೆ. ನಾವು ಪರಿಸರವನ್ನು ಅಷ್ಟು ಶುದ್ಧವಾಗಿ ತೊಗೊಂಡು ಹೋಗಬೇಕು. ಅದಕ್ಕೆ ಮದುವೆ ಆದಂಥ ಹೆಣ್ಣು ಮಕ್ಕಳು
ಹೆಚ್ಚು ಗಂಡನ ಮನೆಯಿಂದ ದೂರ ಉಳಿಬಾರ್ದು, ಮತ್ತು ಈ ಗಂಡ ಮಕ್ಕಳು ಕೂಡ ಹೆಂಡತಿಯನ್ನು ತನ್ನಿಂದ ದೂರ ಇಡಬಾರ್ದು. ಇದು ಇತ್ತಂದ್ರೆ ಅಲ್ಲಿ ಒಂದು ಅನ್ಯೋನ್ಯತೆ ಇರ್ತಿದೆ, ಒಂದು ಸೌಹಾರ್ದತೆ ನೆಮ್ಮದಿ ಇರ್ತಿದೆ. ಮತ್ತು ಒಂದು ವೇಳೆ ದೂರ ಇದ್ಕೊಂಡು ಇಟ್ಟರಪ್ಪ ಅಂದ್ರೆ ಅಲ್ಲಿ ಏನಾದರೂ ಅನಾಹುತಗಳಾದ್ರೆ ಅದಕ್ಕೆ ಇಬ್ಬರು ರೆಸ್ಪಾನ್ಸಿಬಲ್. ಗ್ರಾಸ್ ಮಿಸ್ಕಂಡಕ್ಟ್ ಅದು. ಹೆಂಡತಿ ಆಗಲಿ ಗಂಡನಾಗಲಿ ಏನೇ ಒಂದು ಅಲ್ಲಿ ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಕ್ಕೆ ಇಬ್ಬರು ರೆಸ್ಪಾನ್ಸಿಬಲ್ ಆಗ್ತಾರೆ. ಅದಕ್ಕೆ ಅಂತಹ ಸಿಚುವೇಶನ್ಗಳು, ಅಂತಹ ಘಾತಗಳು ಹುಟ್ಟದಂಗೆ ನೋಡ್ಕೊಂಡು ಹೋಗಬೇಕಾಗಿತ್ತಂದ್ರೆ ಮ್ಯಾಕ್ಸಿಮಮ್ ಗಂಡ ಹೆಂಡತಿ ಒಂದು ಕಡೆಗೆ ಕೂಡಿರೋದು ಬಹಳ ಉತ್ತಮ ಅಂತ ಹೇಳಿ ಹಿಂದಿನ ಅನುಭವಗಳ ಮೂಲಕ ಹಿರಿಯರು ಇದನ್ನು ಬೋಧನೆ ಮಾಡ್ತಾ ಇರ್ತಾರೆ. ಅದನ್ನೇ ಅವಳು ಹೇಳ್ತಾಳೆ, ನೋಡು, ನಾ ಎಲ್ಲೇ ಜಂಗಲ್ದಾಗಿರಲಿ, ನಾ ಸುಡುಗಾಡದಾಗಿರಲಿ, ಎಲ್ಲೇ ಇರಲಿ ನನ್ನ ಗಂಡನ ಜೊತೆಗಿರ್ತೇನೆ ನಾನು. ಹಿರಿಯರು ಹೇಳಿದ್ದಾರೆ, ನೀ ಗಂಡ ಎಲ್ಲಿರ್ತಾನೆ ಅಲ್ಲಿ ಇರಬೇಕಂತ ಹೇಳಿದ್ದಾರೆ. ನಾನು ಹೆಚ್ಚು ಸುರಕ್ಷಿತ ಅಂದರೆ ನನ್ನ ಗಂಡನ ಜೊತೆಗೆ. ಅದಕ್ಕೆ ಗಂಡನ ಆಶ್ರಯ ಏನದಲ್ಲ ವಿವಾಹಿತ ಮಾಡಿಗೆ ಹೆಚ್ಚು ಸುರಕ್ಷಿತ ಅಂತ ಹೇಳ್ತಾರೆ. ವಾಲ್ಮೀಕಿ ಪದೇ ಪದೇ ಇದನ್ನು ಸಂದರ್ಭಗನುಗುಣವಾಗಿ ಹೇಳ್ತಾ ಬಂದಿದ್ದಾರೆ. ಮುಂದೆ ನಿನ್ನ ಅಗಲಿಕೆ, ನಿನ್ನ ಬಿಟ್ಟು ನಾ ಉಳಿದ್ರೆ ನಾ ಬದುಕುವುದಿಲ್ಲ, ನನಗೆ ಯಾವುದೇ ಆಶ್ರಯ ಸಿಗಲಿಲ್ಲ, ನಿನ್ನ ಆಶ್ರಯ ಇರಲಿಲ್ಲ ಅಂದರೆ ನಾನು ಬದುಕುವುದಿಲ್ಲ ಅಂತ ಹೇಳಿ ಅಗದಿ ಸ್ಪಷ್ಟವಾಗಿ ಸೀತೆ ರಾಮನಿಗೆ ಹೇಳ್ತಾಳೆ. ನನಗೆ ಅರಣ್ಯವಾಸ ದೈವದಾಟವೇ, ನಿನ್ನೊಂದಿಗೆ ಅರಣ್ಯವಾಸ ನಮ್ಮಿಬ್ಬರು ದೈವ. ಓ ಪ್ರಿಯ ರಾಮನೇ, ನನಗೂ ಕೂಡ ಅರಣ್ಯದಾಗ ಅಡ್ಡಾಡೋದು, ಈಗ ನಿನ್ನ ಜೊತೆಗೆ ಬರೋದು, ಮದುವೆ ಆದ ತಕ್ಷಣ ನಿನ್ನ ಜೊತೆಗೆ ಅರಣ್ಯಕ್ಕೆ ಬರೋದು ನಾನು ದೈವ ಇದೆ, ಬರ್ದೈತೆ ನನ್ನ ದೈವದಾಗ. ಮತ್ತು ನಾವು ಇಬ್ಬರು ಮದುವೆ ಆದ ನಂತರ ಅರಣ್ಯಕ್ಕೆ ಬರಬೇಕು ಅನ್ನೋದು ಇಬ್ಬರದ್ದು ದೈವ ಐತಿ. ಇಬ್ಬರದ್ದು ದೈವದಾಗ ಇದೇ ಬರೆದು ಹೇಳಿದಾಗ ನನ್ನ ಯಾಕೆ ನೀ ಬಿಟ್ಟು ಹೊಂಟಿ? ಯಾವಾಗ ನೀ ದೈವಕ್ಕನೇ ಹೆಚ್ಚು ಮಹತ್ವ ಕೊಡ್ತಾ ಇದ್ದೆ ಅಂದಾಗ ನನ್ನ ದೈವನು ನಿನ್ನ ಜೊತೆಗೆ ಅರಣ್ಯಕ್ಕೆ ಬರಬೇಕಂತ ಬರೆದದ್ದೈತೆ, ಅದಕ್ಕೆ ನನ್ನ ಕರ್ಕೊಂಡು ನಡಿ ಅಂತ ಹೇಳ್ತಾಳೆ. ಮತ್ತು ಇಬ್ಬರದು ಮದುವೆ ಆದ ನಂತರ ಇಲ್ಲಿ ಅರಣ್ಯಕ್ಕೆ ಬರಬೇಕಂತ, ಇಬ್ಬರದು ಮದುವೆ ಆಗಿವೆ ಮತ್ತು ಗಂಡ ಹೆಂಡತಿ ಆಗ್ಯಾವ, ಈಗ ನಾವು ಅರಣ್ಯಕ್ಕೆ ಹೋಗಬೇಕು ಅಂತ ಇದನ್ನೇ ಅವಳು ಹೇಳ್ತಾಳೆ. ಅಂದರೆ ನಾವಿಬ್ಬರು ಅರಣ್ಯಕ್ಕೆ ಹೋಗೋದು ದೈವದಾಟ, ಅದಕ್ಕೆ ನಾನು ಬಿಟ್ಟು ಹೋಗಬೇಡ ಅಂತ ಹೇಳ್ತಾಳೆ. ಅರಣ್ಯವಾಸ ದುಃಖಕರ ಪೀಡದಾಯಿಕ ಗೊತ್ತು ನನಗೆ. ಅರಣ್ಯವಾಸ ಅಂದರೆ ಎಷ್ಟು ದುಃಖಕರ ಇದೆ, ಎಷ್ಟು ಕಠಿಣತೆಗಳು ಬರ್ತಾವ, ಎಷ್ಟು ಅದು ಹಾರ್ಡಿದೆ ಅನ್ನೋದನ್ನು ಆ ಲೈಫ್ ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅಂತ ಇಲ್ಲ, ನನ್ನ ಅದರ ಬಗ್ಗೆ ಪ್ರಜ್ಞೆ ಇದೆ ಅಂತ ಹೇಳ್ತಾಳೆ ಅವಳು. ವೀರ ಪುರುಷ ನನ್ನೊಂದಿಗಿರಲು ಚಿಂತೆಯಾಗಿ ಏಕೆ? ಅಂಥ ಒಂದು ಕಠಿಣ ಪರಿಸ್ಥಿತಿ ಒಳಗೆ ಗಂಡ ನನ್ನ ಜೊತೆಗಿದ್ದ, ನನ್ನ ಗಂಡ ಅಂಥ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಮಹಾನ್ ಪುರುಷ, ವೀರ ಪುರುಷ. ಒಬ್ಬ ವೀರ ಪುರುಷ ನನ್ನ ಜೊತೆಗಿದ್ದಾಗ, ನನ್ನ ರಕ್ಷಣೆಗಿದ್ದಾಗ ನಾನು ಯಾಕೆ ಅವಕ್ಕೆಲ್ಲ ಹೆದರಬೇಕು ಅಂತ ಹೇಳ್ತಾಳೆ ಅವಳು. ಮುಂದುವರೆದು ಹೇಳ್ತಾಳೆ, ಬಾಲ್ಯದಲ್ಲಿ ತಂದೆ ಮನೆಯಲ್ಲಿದ್ದಾಗ ಸನ್ಯಾಸಿನಿಯೊಬ್ಬಳು ನನ್ನ ಅರಣ್ಯವಾಸದ ಬಗ್ಗೆ ಭವಿಷ್ಯ ನುಡಿದಿದ್ದಳು. ಕೇಳಿದ್ದೆ ನಾನು. ಅಲ್ಲಿ ಹೇಳ್ತಾಳೆ ನೋಡಿ, ನಾನು ಸಣ್ಣಾಗಿದ್ದಾಗ ಒಬ್ಬ ಸನ್ಯಾಸಿನಿ ಬಂದಿದ್ದಳು ನಮ್ಮ ಅರಮನೆಗೆ. ಅವಳು ನನ್ನ ಭವಿಷ್ಯ ಹೇಳಿದಳು. ನನ್ನ ಭವಿಷ್ಯದಾಗ ಏನು ಬರೆದೈತಿ ಅಂದ್ರೆ ಅರಣ್ಯವಾಸ ಬರೆದೈತಿ ಅಂತ ಅವಳು ಆವಾಗ ಹೇಳಿದಾಳ. ನನ್ನ ಭವಿಷ್ಯದಾಗ ಬರೆದೈತಿ ಅಂತ, ನನ್ನ ಹಣೆ ಬರೆದಾಗ ಬರೆದೈತಿ, ಅದನ್ನು ತಪ್ಸಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾನು ಕರ್ಕೊಂಡು ನಡಿ ಅಂತ ಹೇಳ್ತಾಳೆ. ಮುಂದೆ, ಓ ರಾಮ, ಅನೇಕ ಸಲ ಹೇಳಿರುವೆ ನೀ ನನಗೆ ಅರಣ್ಯ ಪ್ರವಾಸಕ್ಕೆ ಕರೆದುಕೊಂಡು ಹೋಗೋದಾಗಿ. ನೀನು ಎಷ್ಟೋ ಸಲ ನನಗೆ ಹೇಳಿದೆ ಮದುವೆ ಆದ ನಂತರ, ಇಲ್ಲ ಒಂದು ಸಲ ಅರಣ್ಯಕ್ಕೆ ಹೋಗಿ ಬರೋಣ ಅರಣ್ಯ ಪ್ರವಾಸದ ಬಗ್ಗೆ ನನಗೆ ಹೇಳಿದ್ದೀನಿ ನೀನು. ಮತ್ತು ಈಗ ತಾನಾಗೆ ಬಂದಿದೆ ಅದು ಕಾಲ ಸಂದರ್ಭ ಅರಣ್ಯಕ್ಕೆ ಹೋಗೋದು, ಮತ್ತು ಈಗ ಯಾಕೆ ಬೇಡ ಅನ್ನಗತಿ ಅಂತ ಕೇಳ್ತಾಳೆ. ಸುರಕ್ಷಿತಳು, ನಾನು ಇನ್ನೊಂದಿಗೆ ಅರಣ್ಯಕ್ಕೆ ಬರಲು ಸಿದ್ಧ. ಅರಣ್ಯ ಸಾಹಸ ನನಗೆ ಇಷ್ಟ, ರೋಚಕ. ಓ ರಾಮ, ಅರಣ್ಯದಾಗ ಅಡ್ಡಾಡೋದು ನನಗೆ ಭಾಳ ರೋಚಕ ಅನ್ನಿಸ್ತಿದೆ. ನಿನ್ನ ಜೊತೆಗೆ ಅರಣ್ಯದಾಗ ಇರೋಕೆ ನನಗೆ ಭಾಳ ಸಂತೋಷ ಅನ್ನಿಸ್ತಿದೆ. ಅದಕ್ಕೆ ನಾ ಭಯ ಪಡುವುದಿಲ್ಲ, ನೀ ಅದನ್ನು ತಿಳ್ಕೊಳಕ್ಕೆ ಹೋಗಬೇಡ, ನಿನ್ನ ಜೊತೆಗೆ ನಾನು ಸುಖಕರವಾಗಿರ್ತೀನಿ, ಅದಕ್ಕೆ ನಾನು ಕರ್ಕೊಂಡು ನಡಿ ಅಂತ ಹೇಳ್ತಾಳೆ. ನಿನ್ನ ಭಕ್ತಳು, ನಿನ್ನ ಪತ್ನಿ ಬದುಕಿರಲಾರೆ ನೀನಿಲ್ಲದೆ. ನಾ ಅಂದರೆ ನಿನ್ನ ಭಕ್ತಳು, ನಾನು ನಿನ್ನ ಪತ್ನಿ, ನೀ ಇಲ್ಲದನ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೋ ಒಂದು ದೈವವನ್ನು ನಂಬಿರ್ತೇವೆ, ದೇವರನ್ನು ನಂಬಿರ್ತೇವೆ. ಆ ದೈವ ದೇವರ ಇರಲಿಲ್ಲ ಅಂದ್ರೆ ಆ ಭಕ್ತನ ಬದುಕಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರ ನನ್ನ ಪತಿ ನೀನಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ರಾಮ, ನಾನು ಕರ್ಕೊಂಡು ಹೋಗಂತ ಹೇಳ್ತಾಳೆ. ಅರಣ್ಯಕ್ಕೆ ಕರೆದೊಯ್ಯಲೇಬೇಕು ನಿನ್ನ ಜೊತೆಯೋ ರಾಮ ಅಂಥೇಳಿ ಹಠ ಹಿಡಿತಾಳೆ. ಸೀತೆ ಪರಿಪರಿಯಾಗಿ ರಾಮನನ್ನು ಬೇಡಿಕೊಂಡರು. ರಾಮನ ಮನಸ್ಸು ಬದಲಾಗಲಿಲ್ಲ. ಈ ರೀತಿಯಾಗಿ ಆಕೆ ಹಾಸ್ಯಮಯವಾಗಿ ಹೇಳ್ತೀವಿ, ಹಾಸ್ಯವನ್ನು ಉಪಯೋಗ ಮಾಡ್ಕೊಂಡು ಹೇಳ್ತಾಳೆ. ನಿನ್ನಂಥ ಗಂಟೆ ಇರ್ಲಕ್ಕಾಗಿ ನಾ ಯಾಕೆ ಹೆದರ್ಬೇಕಂತ ಹೇಳ್ತಾಳೆ. ನನ್ನ ಹಣೆ ಬರ್ದಾಗ ನಿಂದು ಅಟ್ಟವು ಹಣೆ ಬರ್ದಾಗಿಲ್ಲ, ಗುಡ್ಡದ ವನವಾಸ, ನನ್ನ ಹಣೆ ಬರ್ದಾಗ ಗುಡ್ಗಾಡ ವನವಾಸ ಐತಿ. ನನಗೂ ಹೇಳಿದಾರೆ ಹಿಂದೊಮ್ಮೆ. ಅದಕ್ಕೆ ಇವೆಲ್ಲ ನಡೀತಿರ್ತಾವೆ ನಿನ್ನ ಜೊತೆಗೆ. ಈಗ ನಾ ಅಂತೂ ನೀ ಅವಿಭಾಜ್ಯ ಅಂಗ, ನೀ ಎಲ್ಲಿರ್ತೀಯ ಅಲ್ಲಿ ನಾ ಇರಬೇಕಾಗ್ತಿದೆ. ಹಿರಿಯರು ಅದನ್ನೇ ಹೇಳ್ಯಾರ ನನ್ನ ಬೋಧನೆ, ಅದಕ್ಕೆ ನಾನು ಕರ್ಕೊಂಡು ನಡಿ ಅಂಥೇಳಿ ಎಲ್ಲ ರೀತಿಯಿಂದನೂ ಆಕೆ ರಾಮನ ಮನಸ್ಸನ್ನು ಒಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೂ ರಾಮನ ಮನಸ್ಸು ಆಕೆ ಮಾತುಗಳಿಗೆ ಕರಗಲಿಲ್ಲ. ಇನ್ನು ಮುಂದುವರೆದ ರಾಮ ಯಾವ ರೀತಿಯಾಗಿ ಸೀತೆಗೆ ಬೋಧನೆ ಮಾಡ್ತಾನೆ,
ಮುಂದಿನ ಒಂದು ಸಂದರ್ಭ ಯಾವುದು ಒದಗಿ ಬರ್ತಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಆ ವಿಚಾರಗಳನ್ನು ಹಂಚಿಕೊಳ್ತೇನೆ. ಧನ್ಯವಾದಗಳು.